ಹಾಯ್ ಹಲೋ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಯ್ ಪೊರ್ದಾಳ್, ಶಿವಮೊಗ್ಗ ಜಿಲ್ಲಾ ವರದಿಗಾರ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ನಿರೀಕ್ಷಿತವಾದಂತಹ, ಅದರಲ್ಲೂ ಕೂಡ ಬಹು ಬೇಡಿಕೆಯ ವಿಮಾನಯಾನ ಏನಿತ್ತು ಅದು ಕಳೆದ 2-3 ವರ್ಷಗಳ ಹಿಂದೆಯಷ್ಟೇ ಆರಂಭವಾಗಿತ್ತು. ಆದ್ರೆ ಆರಂಭದಲ್ಲಿ ಒಂದಿಷ್ಟು ವಿಘ್ನಗಳನ್ನ ಕಂಡಿತ್ತು. ಹಲವಾರು ವರ್ಷಗಳಿಂದ ಕಾಮಗಾರಿ ವಿಳಂಬದಿಂದಾಗಿ ಏನು ತಡೆ ಆಗಿತ್ತು. ಅದರ ಜೊತೆಗೆ ಒಂದಿಷ್ಟು ವಿಳಂಬ ಆಗಿ ಇಲ್ಲಿಯ ಲೋಕಲ್ ಅವರಿಗೆ ನಿರಾಶೆ ಕೂಡ ಆಗಿತ್ತು. ಆದ್ರೆ ಕಳೆದ ಬಿಜೆಪಿ ಸರ್ಕಾರವಿದ್ದಾಗ ಪ್ರಧಾನಿ ಮೋದಿ ಅವರು ಬಂದು ಉದ್ಘಾಟನೆ ಮಾಡ್ತಾರೆ. ಆದ್ರೆ ಉದ್ಘಾಟನೆ ಮಾಡಿ ಕೆಲವು ತಿಂಗಳ ಕಾಲ ಯಾವುದೇ ವಿಮಾನ ಸಂಸ್ಥೆಗಳು ಈ ವಿಮಾನ ನಿಲ್ದಾಣಕ್ಕೆ ಯಾವುದೇ ವಿಮಾನವನ್ನ ಇಳಿಸಿರ್ಲಿಲ್ಲ. ಅದಾದ ಬಳಿಕ ಸ್ಪೈಸ್ ಜೆಟ್ ಆಗಿರ್ಬೋದು, ಇಂಡಿಗೋ ಆಗಿರ್ಬೋದು, ಈ ಸಂಸ್ಥೆಗಳು ಲೈಸೆನ್ಸ್ ಅನ್ನ ಪಡೆದು ಶಿವಮೊಗ್ಗಕ್ಕೆ ಮತ್ತೆ ಶಿವಮೊಗ್ಗದಿಂದ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್, ಹಾಗೆ ತಿರುಪತಿ, ಗೋವಾ ಇವಿಷ್ಟಕ್ಕೂ ಕೂಡ ಒಂದು ವಿಮಾನಯಾನ ಕಲ್ಪಿಸಿಕೊಟ್ಟಿದ್ರು. ಆದ್ರೆ ಕೆಲವು ದಿನಗಳ ಹಿಂದೆ ತಮ್ಮ ರಿನ್ಯೂವಲ್ ಮಾಡಿಕೊಳ್ಳದೆ ಇರೋ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ವಿಮಾನಯಾನಗಳು ಬಂದಾಗಿದ್ವು. ಅದರಲ್ಲೂ ಸ್ಪೈಸ್ ಜೆಟ್ ಆಗಿರ್ಬೋದು, ಇಂಡಿಗೋ ಆಗಿರ್ಬೋದು, ಎರಡೂ ಕೂಡ ತಮ್ಮ ಯಾನವನ್ನ ನಿಲ್ಲಿಸಿದ್ವು. ಇದರಿಂದಾಗಿ ಇಲ್ಲಿಯ ಪರಿಸರ ಜೊತೆಗೆ ಇಲ್ಲಿ ಒಂದಿಷ್ಟು ಪ್ರವಾಸೋದ್ಯಮಕ್ಕೆ ಹೊಡೆತ ಬಿದ್ದಿದೆ ಅಂತ ಹೇಳಿ ಕೆಲವರ ವಾದ ಆಗಿದೆ. ಯಾಕಂದ್ರೆ ಕಳೆದ 2 ವರ್ಷಗಳಲ್ಲಿ ಬಂದಂತಹ ಪ್ರವಾಸಿಗರು ವಿಮಾನ ಯಾನದ ವ್ಯವಸ್ಥೆ ಇದ್ದಿದ್ದಕ್ಕಾಗಿ ಇಲ್ಲಿ ಬಂದು ಚಿಕ್ಕಮಗಳೂರು ಆಗಿರ್ಬೋದು, ಹಾಗೆ ಶಿವಮೊಗ್ಗದ ಈ ಸುತ್ತಮುತ್ತಲಿನ ಪಶ್ಚಿಮ ಘಟ್ಟಗಳನ್ನ ವೀಕ್ಷಣೆ ಮಾಡ್ತಾ ಇದ್ರು. ಅದರಿಂದಾಗಿ ಅಂದ್ರೆ ದಾರಿಯಲ್ಲಿ ಬಂದ್ರೆ 4-5 ಗಂಟೆಗಳ ಕಾಲ ಇರ್ತಿದ್ರು. ಆದ್ರೆ ಕೇವಲ 1 ಗಂಟೆಯಲ್ಲಿ ಬಂದು ತಲುಪಿ ಇಲ್ಲಿಂದ ಪ್ರವಾಸವನ್ನ ಮಾಡ್ತಾ ಇದ್ರು. ಆದ್ರೆ ಈ ಪ್ರವಾಸಕ್ಕೆ ಈಗ ಕುತ್ತು ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಮಾನ ಯಾನವನ್ನ ನಿಲ್ಸಿರೋದ್ರಿಂದ ಇಲ್ಲಿಯ ಪ್ರವಾಸ ಈಗ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಅಂದ್ರೆ ಜನವರಿಯಿಂದ ಇಲ್ಲಿವರೆಗೂ ಕೂಡ ವಿಮಾನದಲ್ಲಿ ಬಂದಿದ್ದಂತ ಪ್ರವಾಸಿಗರಿದ್ರು. ಅವರು ಕೇವಲ 1 ಗಂಟೆಯಲ್ಲಿ ಶಿವಮೊಗ್ಗದ ತಲುಪಿ ನಂತರ ಚಿಕ್ಕಮಗಳೂರು ಈ ಭಾಗದಲ್ಲಿ ಇದ್ದಂತ ಪ್ರವಾಸಿ ಕೇಂದ್ರಗಳಿಗೆ ಭೇಟಿ ನೀಡ್ತಾ ಇದ್ರು. ಅದರಲ್ಲೂ ಜೋಗ್ ಫಾಲ್ಸ್ ಆಗಿರ್ಬೋದು, ಚಿಕ್ಕಮಗಳೂರಿನ ಹಲವಾರು ಪ್ರವಾಸಿ ತಾಣಗಳಿದ್ದು, ಅದರಲ್ಲೂ ಜಲಪಾತಗಳನ್ನ ನೋಡೋದಕ್ಕೆ ಎಲ್ಲದಕ್ಕೂ ಕೂಡ ಬರ್ತಾ ಇದ್ರು. ಆದ್ರೆ ಈ ಬಾರಿ ಅದು ನಿಂತಿರೋದ್ರಿಂದ ಈಗ ಪ್ರವಾಸೋದ್ಯಮ ಕುಂಠಿತವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅದಕ್ಕೆ ಸ್ಪಷ್ಟ ಉದಾಹರಣೆಯನ್ನ ನಾವೀಗ ಕೊಡ್ಬೋದು. ಯಾಕಂದ್ರೆ ದೇಶಿ ಪ್ರವಾಸಿಗರ ಜೊತೆಗೆ ವಿದೇಶಿ ಪ್ರವಾಸಿಗರು ಕೂಡ ಶಿವಮೊಗ್ಗಕ್ಕೆ ವಿಮಾನ ಇರೋದ್ರಿಂದ ಬರ್ತಾ ಇದ್ರು. ಕಳೆದ ಜನವರಿಯಲ್ಲಿ 764 ಜನರು ಶಿವಮೊಗ್ಗಕ್ಕೆ ಬಂದು ಭೇಟಿ ನೀಡಿ ಸುತ್ತಮುತ್ತಲಿನ ಪ್ರದೇಶಗಳನ್ನ ವೀಕ್ಷಣೆ ಮಾಡಿ ಹೋಗ್ತಾ ಇದ್ರು. ಆದ್ರೆ ಫೆಬ್ರವರಿಯಲ್ಲಿ ಅದರ ಸಂಖ್ಯೆ 600ಕ್ಕೆ ಇಳಿದಿದೆ. ಅದಾದ ಬಳಿಕ 400ಕ್ಕೆ ನೆಕ್ಸ್ಟ್ ಮಂತ್ ಅಲ್ಲಿ ಇಳಿದ್ರೆ ಈಗ ಕಳೆದ ತಿಂಗಳಲ್ಲಿ ಕೇವಲ 64 ಜನರು ಮಾತ್ರ ಈ ಪ್ರವಾಸಕ್ಕೆ ಕೈಗೊಂಡಿದ್ರು. ಅದನ್ನ ಹೋಲಿಕೆ ಮಾಡ್ತಾ ಹೋದ್ರೆ ದೇಶೀಯ ಪ್ರವಾಸಿಗರು ಕೂಡ ಇಲ್ಲಿ ಬಂದಿರೋದು ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿಯ ಶೃಂಗೇರಿ ಆಗಿರ್ಬೋದು, ಹಾಗೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕೇವಲ 1 ಗಂಟೆಯಲ್ಲಿ ತಲುಪುವಂತ ಅವಕಾಶ ಇತ್ತು. ಯಾಕಂದ್ರೆ ಬೆಂಗಳೂರು ಆಗಿರ್ಬೋದು, ಚೆನ್ನೈ ಆಗಿರ್ಬೋದು 10 ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಳ್ತಿತ್ತು. ಅದು ಕೇವಲ 1 ಗಂಟೆಯಲ್ಲಿ ಬಂದು ಇಲ್ಲಿ ಇಳಿದು ಇಲ್ಲಿಂದ ಒಂದು ಪ್ರವಾಸಿ ತಾಣಗಳನ್ನ ಭೇಟಿ ಮಾಡಿ ಹೋಗ್ತಾ ಇದ್ರು. ಇದರಿಂದಾಗಿ ಈಗ ಪ್ರವಾಸಿಗೋದ್ಯಮ ಕುಂಠಿತವಾಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿದ್ದಂತಹ ರೆಸಾರ್ಟ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಈ ಎಲ್ಲಾ ಉದ್ಯಮಕ್ಕೂ ಕೂಡ ಈಗ ಹೊಡೆತ ಬೀಳ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರವಾಸಿಗರು ಬಂದ್ರೆ ಇಲ್ಲಿಯ ವ್ಯಾಪಾರಿಗಳಿಗೆ ಒಂದು ರೀತಿಯಲ್ಲಿ ಅನುಕೂಲ ಆಗ್ತಾ ಇತ್ತು, ವ್ಯಾಪಾರ ಆಗ್ತಾ ಇತ್ತು. ಆದ್ರೆ ಯಾವುದೇ ರೀತಿಯ ವ್ಯಾಪಾರ ಇಲ್ಲದೆ ಈಗ ಕಂಗೆಟ್ಟು ಹೋಗಿದ್ದಾರೆ. ಜೊತೆಗೆ ದಿನನಿತ್ಯದ ವಸ್ತುಗಳು ಕೂಡ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ಪ್ರವಾಸಿಗರು ಬರದೇ ಇದ್ರೆ ಅವರ ನಂಬಿಕೊಂಡಿದ್ದಂತಹ ನೇರ ಹಾಗೂ ಇದ್ದಂತ ಜನರು ಏನಿದ್ರು, ಅಂದ್ರೆ ಪ್ರವಾಸದ ನೆಚ್ಕೊಂಡು ಯಾರಿದ್ರು ಅವರಿಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ ಅಂತ ಹೇಳುದು. ಅದಕ್ಕಾಗಿ ಸರ್ಕಾರಗಳು ಈಗ ಬಹುಬೇಗ ಅದನ್ನ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಶಿವಮೊಗ್ಗ ಅಲ್ಲದೆ ಚಿಕ್ಕಮಗಳೂರು ಎರಡೂ ಜಿಲ್ಲೆಗಳು ಕೂಡ ಪ್ರವಾಸೋದ್ಯಮದನ್ನ ನೆಚ್ಕೊಂಡು ಇದ್ದಂತಹ ಜಿಲ್ಲೆಗಳು. ಇಲ್ಲಿ ಹಲವಾರು ರೀತಿಯಲ್ಲಿ ಜನರು ಬರ್ತಾ ಇದ್ರು. ಆದ್ರೆ ಕೇವಲ ಈಗ ರಸ್ತೆ ಮೂಲಕ ಮಾತ್ರ ಈಗ ಬರುವಂತಹ, ಜೊತೆಗೆ ರೈಲಿನ ಮೂಲಕ ಬರ್ತಾ ಇದ್ರು. ಆದ್ರೆ ಈಗ ವಿಮಾನಯಾನ ಕೂಡ ಬರ್ತಾ ಇದ್ರಿಂದ ಸಾವಿರಾರು ಜನರು ಈ ವಿಮಾನಯಾನದಲ್ಲಿ ಬರ್ತಾ ಇದ್ರು. ಹಾಗೆ ಬೇಗ ತಮ್ಮ ಸ್ಥಳಗಳಿಗೆ ಹೋಗ್ತಾ ಇದ್ರು. ಕೇವಲ 1 ದಿನದ ಟೂರ್ ಆಗಿರ್ಬೋದು, ಹಾಗೆ ಒಂದು ಲಿಮಿಟೆಡ್ ದಿನಗಳನ್ನ ಟೂರ್ ಏನಾದ್ರು ಮಾಡ್ಕೊಂತ ಇದ್ರು. ಅವರಿಗೂ ಕೂಡ ಈಗ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವೀಕೆಂಡ್ ನಲ್ಲಿ ಬರ್ತಿದ್ದಂತಹ ಜನರು ಕೂಡ ಈಗ ಕಡಿಮೆ ಆಗ್ತಾ ಇದ್ದಾರೆ. ಯಾಕಂದ್ರೆ ಈ ವಿಮಾನಯಾನ ಸಂಸ್ಥೆಗಳು ನಿಲ್ಸಿರೋದ್ರಿಂದ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಈಗ ಅಲ್ಲಿಯ ಮಾಲೀಕರು ಅಂದ್ರೆ ರೆಸಾರ್ಟ್ ಹೋಟೆಲ್ ಆಗಿರ್ಬೋದು, ಹಾಗೆ ಇನ್ನಿತರ ವ್ಯಾಪಾರಸ್ಥರು ಈಗ ಆರೋಪನ ಮಾಡ್ತಾ ಇದ್ದಾರೆ. ಕೂಡಲೇ ಈ ಸರ್ಕಾರ ಇದೆ ಅದನ್ನ ಗಮನ ಹರಿಸಿ ಸಮಸ್ಯೆಗಳೇನಿದೆ ಅದನ್ನ ಪರಿಹಾರ ಮಾಡಬೇಕು. ಅದರ ಜೊತೆಗೆ ವಿಮಾನಯಾನಗಳಿಗೆ ಯಾವ ರೀತಿ ಹಿಂದೆ ಕೊಡ್ತಾ ಇದ್ರು ಅದೇ ರೀತಿ ಬೆನಿಫಿಟ್ ನನ್ನ ಕೊಟ್ರೆ ಮತ್ತೆ ಅವರು ಬೆಂಗಳೂರಿಂದ ಆಗಿರ್ಬೋದು, ಹೈದರಾಬಾದ್ ಇಂದ ಎಲ್ಲ ಕಡೆಯಿಂದನೂ ಜನರು ಬರೋ ಹಾಗೆ ಮಾಡ್ಕೊಡ್ತಾರೆ ಅನ್ನೋ ಒಂದು ಭರವಸೆಯನ್ನ ಈಗ ಆಡ್ತಾ ಇರೋದು. ಆದ್ರೆ ಎಷ್ಟರ ಮಟ್ಟಿಗೆ ಇದು ಸಫಲ ಆಗುತ್ತೆ ಅನ್ನೋದರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ. ವಿನಯ್ ಪೊರ್ದಾಳ್, ನ್ಯೂಸ್
18 ಶಿವಮೊಗ್ಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.